ದಳ್ಳೂರಿಯಿಂದ ನಲುಗಿ ಹೋದ ನಾಗಮಂಗಲದ ಚಿತ್ರಣ ಹೇಗಿದೆ ಅನ್ನೋದರ ಡೀಟೇಲ್ಸ್ ಕೊಡ್ತಾ ಇದ್ವಿ ನಾವು. ಇನ್ನು ನಿನ್ನೆಯ ಘಟನೆಗೆ ಕಾರಣೀಕರ್ತರು ಆದಂತಹ ಎಷ್ಟು ಜನರನ್ನ ಅಲ್ಲಿಗೆ ಅರೆಸ್ಟ್ ಮಾಡಲಾಗಿದೆ, ಎಷ್ಟು ಜನರ ಮೇಲೆ ಆರೋಪ ಕೇಳಿ ಬಂದಿದೆ, ಡೀಟೇಲ್ಸ್ ಬಂತು ನೋಡಿ. ಪ್ರಕರಣ ಸಂಬಂಧ ಇಲ್ಲಿ ತನಕ 46 ಮಂದಿಯನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಮತ್ತಷ್ಟು ಜನರನ್ನ ವಶಕ್ಕೆ ಪಡೆಯುವಂತಹ ಸಾಧ್ಯತೆ ಕೂಡ ಇದೆ. ಮಂಡ್ಯದ ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿಯವರು ಈ ಕುರಿತು ಮಾಹಿತಿಯನ್ನ ಕೊಟ್ಟಿದ್ದಾರೆ. ನಾಗಮಂಗಲದ ಗಣೇಶ ಮೆರವಣಿಗೆ ವೇಳೆ ನಡೆದಂತಹ ಗಲಭೆಯಲ್ಲಿ ಈ 46 ಜನರ ಪಾತ್ರ ಇದೆ ಅನ್ನುವಂತಹ ಆರೋಪದ ಮೇರೆಗೆ 46 ಜನರನ್ನ ಕರ್ಕೊಂಡು ಹೋಗಿದ್ದಾರೆ. ಸದ್ಯಕ್ಕೆ ಕೆಲವರನ್ನ ಇವತ್ತೇ ಕೋರ್ಟ್ನಲ್ಲಿ ಹಾಜರು ಕೂಡ ಪಡಿಸಬಹುದು. ಬಿಕಾಸ್ ಕಸ್ಟಡಿಗೆ ಪಡೆದ 24 ಗಂಟೆಯಲ್ಲಿ ಅವ್ರನ್ನ ಹಾಜರುಪಡಿಸಬೇಕಾಗತ್ತೆ. ಅದರ ಬೆನ್ನಲ್ಲೇ ಇನ್ನೊಂದಷ್ಟು ಜನ ಈ ಪ್ರೀ ಪ್ಲಾನ್ ನಲ್ಲಿ ಪಾಲ್ಗೊಂಡಿರುವಂತಹ ಸಾಧ್ಯತೆ ಇರೋದ್ರಿಂದ ಯಾರ್ಯಾರ ಕತೆ ಯಾವ ನೆಟ್ವರ್ಕ್ ಮೂಲಕ ಮಾತಾಡ್ಕೊಂಡಿದ್ರು, ಒಂದೇ ಸಲಕ್ಕೆ ಇಷ್ಟೊಂದು ಜನ ಹೆಂಗ್ ಸೇರಿದ್ರು, ಯಾರ ಪ್ರಚೋದನೆ ಇತ್ತು, ನಿಷೇಧಿತ ಸಂಘಟನೆ ಏನಾದರೂ ಇದರ ಹಿಂದೆ ಇತ್ತಾ, ಮತ್ತೆ ಎಷ್ಟು ದಿನದ ಪ್ಲಾನಿಂಗ್ ಇದು, ಯಾರ್ಯಾರ ಕೈ ಚಳಕ ಏನೇನೋ ಇದರಲ್ಲಿ, ಮತ್ತೆ ಕೆಲವು ಅಂಗಡಿಗಳನ್ನ ಮಾತ್ರ ಟಾರ್ಗೆಟ್ ಮಾಡಿದ್ರಲ್ಲ, ಇದನ್ನೆಲ್ಲ ಯಾರು ಹೇಳ್ಕೊಟ್ರು, ಇದೆಲ್ಲವನ್ನ ಕೂಡ ಇನ್ವೆಸ್ಟಿಗೇಷನ್ ಅಲ್ಲಿ ಪೊಲೀಸರು ಉತ್ತರವನ್ನು ಕಂಡುಕೊಳ್ಬೇಕಾಗಿದೆ. ಸದ್ಯಕ್ಕೆ 46 ಜನರನ್ನ ವಶಕ್ಕೆ ಪಡೆದಿದ್ದಾರೆ. 46 ಜನರನ್ನ ಕೋರ್ಟ್ಗೆ ಹಾಜರುಪಡಿಸಿದ ಬಳಿಕ ಏನಾಗುತ್ತೆ ಅನ್ನುವಂತಹ ಕುತೂಹಲ ಕೂಡ ಸದ್ಯಕ್ಕಿದೆ. ನೀವು ನೋಡ್ತಾ ಇದ್ದೀರಾ ಗಲಭೆಯ ನಂತರದ ನಾಗಮಂಗಲದಲ್ಲಿ ಉಳಿದಿದ್ದೇನು ಅಂತ ನೋಡಿ. ಒಬ್ರು ವಿಕಲಚೇತನರ ಬೈಕನ್ನು ಕೂಡ ಸುಟ್ಟು ಹಾಕಿದ್ದಾರೆ. ಇನ್ನೆಂಥ ದ್ವೇಷ, ಇನ್ನೆಂಥ ನಂಜು ಆ ಮನುಷ್ಯರಲ್ಲಿ ಅಂತ. ಅಲ್ಲಿ ತಂಪಾಡಿ ತಾವು ಆ ಗಾಡಿಗಳನ್ನ ಪಾರ್ಕ್ ಮಾಡಿದ್ರಲ್ಲ, ಆ ಗಾಡಿ ಮಾಲೀಕರ ಕತೆ ಏನು ಈಗ ನೋಡಿ. ಎಲ್ಲವೂ ಸುಟ್ಟು ಕರಕಲಾಗಿದೆ, ಎಲ್ಲವೂ ಸುಟ್ಟು ಹೋಗಿದೆ, ಎಲ್ಲವೂ ನಾಶ ಆಗಿದೆ. ಒಂದೊಂದು ದೃಶ್ಯ ಕೂಡ ಒಂದೊಂದು ಕಥೆಯನ್ನು ನಿಮಗೆ ಹೇಳ್ತಾ ಇದೆ. ಗಲಭೆಗೂ ಮುಂಚೆ ಸಂಭ್ರಮ ಆ ಜಾಗದಲ್ಲಿ ಮನೆ ಮಾಡಿತ್ತು. ಗಲಭೆಯ ನಂತರ ಭಯವನ್ನ ಉತ್ಪಾದನೆ ಮಾಡಿದ್ದು ಅಲ್ಲದೆ ಸರ್ವನಾಶ ಮಾಡಿದ್ದಾರೆ. ಮತಾಂಧತೆಯ ಕ್ರಿಮಿಗಳು ಸೃಷ್ಟಿ ಮಾಡಿದಂತಹ ಗಲಭೆಗೆ ಹೊತ್ತಿ ಉರಿದಿದ್ದು, ನಾಶ ಆಗಿದ್ದು ಅನುಭವಿಸ್ತಾ ಇರೋದು ಮಾತ್ರ ಅಮಾಯಕರು. ಬಡತನಕ್ಕೆ ಯಾವುದೇ ಜಾತಿ ಧರ್ಮ ಇಲ್ವಲ್ಲ. ತಮ್ಮ ಪಾಡಿಗೆ ತಾವು ಜೀವನ ಸಾಗಿಸೋದಕ್ಕೆ ಅಂತ ಅಂಗಡಿಗಳನ್ನು ಹಾಕೊಂಡಿದ್ರು. ಅಂಗಡಿ ಏನ್ ಮಾಡಿತ್ತು ಇವ್ರಿಗೆ? ಅಂಗಡಿ ಇವರಿಗೆ ಯಾವ ಭಾಗದಲ್ಲಿ ಉರಿ ತಂದಿತ್ತು ಅನ್ನೋದು ಪ್ರಶ್ನೆ. ಈ ಪ್ರೊಸೆಷನ್ ವಿಚಾರಣೆ ತಗೊಳ್ಳೋಣ. ಪ್ರೊಸೆಷನ್ ಹೋಗ್ತಾ ಇದ್ದಿದ್ದು ರೋಡ್ನಲ್ಲಿ, ಗಲಭೆ ನಡೆಸ್ತವ್ರು ಎದೆ ಮೇಲೆ ಹೋಗ್ತಾ ಇದ್ದಿದ್ದು ಯಾವ ಕಾರಣಕ್ಕೋಸ್ಕರ? ಸಿಟ್ಟು. ಈ ರೋಡಲ್ಲಿ ಹೋಗ್ಬಾರ್ದು, ಈ ಕಾರಣಕ್ಕೆ ಹೋಗ್ಬಾರ್ದು, ಸೌಂಡ್ ಹಾಕ್ಬಾರ್ದು, ಉಸಿರು ಬಿಡಬಾರ್ದು, ಆಕ್ಸಿಜನ್ ತಗೊಳ್ಬಾರ್ದು. ಯಾರು ಇವರು? ನಾಗಮಂಗಲ ಏನಾದ್ರೂ ಪ್ರತ್ಯೇಕ ರಾಷ್ಟ್ರನ? ನಾಗಮಂಗಲದ ಈ ರಸ್ತೆ ಏನಾದ್ರೂ ಪ್ರತ್ಯೇಕ ರಾಷ್ಟ್ರನ? ಕೇಳ್ಬೇಕಲ್ವಾ ನಾವು. ಭಾರತದಲ್ಲೇ ಅಲ್ವಾ ಇರೋದು ನಾಗಮಂಗಲ. ಸಾರ್ವಜನಿಕರಿಗೂ ಕೂಡ ರೋಡು, ಇವರಿಗೂ ರೋಡು. ಇವರ ವಂಶಸ್ಥರದ್ದು ಯಾರ್ದಾದ್ರೂ ರೋಡ ಅದು? ಇಲ್ಲಿ ಹೋಗ್ಬೇಡಿ, ಅಲ್ಲಿ ಬರಬೇಡಿ, ಇಲ್ಲಿ ಕಿರ್ಚಬೇಡಿ, ಇಲ್ಲಿ ಹೇಳ್ಬೇಡಿ, ಇಲ್ಲಿ ಜಯಘೋಷವನ್ನ ನಿಮ್ಮ ದೇವ್ರಿಗೆ ಹಾಕ್ಬೇಡಿ ಅಂತ ಅವರವರ ದೇವರು ಅವರವ್ರಿಗೆ ಹೆಚ್ಚು, ಅವರವರ ಧರ್ಮ ಅವರವರಿಗೆ ಹೆಚ್ಚು. ನಿಮ್ಮ ಧರ್ಮದ ಕೆಲಸಗಳನ್ನ ನೀವು ಶ್ರದ್ಧೆಯಿಂದ ಮಾಡಿ, ಅವ್ರ ಕೆಲಸಗಳನ್ನ ಅವ್ರು ಮಾಡೋದಕ್ಕೆ ಬಿಡಿ. ನೀವು ಯಾಕೆ ಮಧ್ಯದಲ್ಲಿ ಹೋಗ್ಬಿಟ್ಟು ಕಲ್ ತೂರಾಟ ಮಾಡಬೇಕು? ಈಗ ಒಂದಷ್ಟು ಜನ ಬರ್ತಾರೆ, ನಮಗೇನು ಗೊತ್ತಿಲ್ಲ, ನಾವು ಅಮಾಯಕರು, ನಮ್ಮನ್ನು ಹಿಡ್ಕೊಂಡ್ಬಿಟ್ಟಿದ್ದಾರೆ, ನಮ್ಮವ್ರನ್ನ ಹಿಡ್ಕೊಂಡಿದ್ದಾರೆ ಅಂತ. ಈಗ ಇನ್ನೊಂದು ದೃಶ್ಯ ನೋಡ್ತಾ ಇದ್ದೀರಾ ನೀವು. ಇದು ಸ್ಟೇಷನ್ ಮುಂದೆ ಕಂಡು ಬರ್ತಾ ಇರುವಂತಹ ದೃಶ್ಯ. ಇಲ್ಲಿ ಒಂದಷ್ಟು ಜನ ಅನ್ಯ ಕೋಮಿನ ಮಹಿಳೆಯರು ಜಮಾಯಿಸಿದ್ದಾರೆ. ಅವರು ಅವರ ಪತಿ ಅಥವಾ ಕುಟುಂಬಸ್ಥರನ್ನ ಬಿಟ್ಟುಬಿಡಿ, ಅವ್ರಿಗೇನು ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಎಲ್ಲೆಲ್ಲಿ ಗಲಾಟೆ ಆಗುತ್ತೋ ಗಲಾಟೆಯ ನೆಕ್ಸ್ಟ್ ದಿನ ಈ ತರ ಸ್ಟೇಷನ್ ಮುಂದೆ ಜಮಾಯಿಸುವಂತಹ ಪರಿಪಾಠವನ್ನು ನಾವು ನೋಡ್ತಾ ಇದೀವಿ. ಮಂಗಳೂರು ಗಲಭೆ ನೋಡಿದ್ವಿ, ಹುಬ್ಬಳ್ಳಿಯಲ್ಲಿ ನೋಡಿದ್ವಿ, ಪಾದರಾಯನಪುರ ನೋಡಿದ್ವಿ, ಡಿಜೆ ಹಳ್ಳಿಯಲ್ಲಿ ನೋಡಿದ್ವಿ. ನೆಕ್ಸ್ಟ್ ಡೇ ಸ್ಟೇಷನ್ ಮುಂದೆ ಇದೊಂದು ಇರುತ್ತೆ. ಈ ತರ ನಮ್ಮವ್ರಿಗೇನು ಗೊತ್ತಿಲ್ಲ, ನಮ್ಮವ್ರ ಅಮಾಯಕರು ಮನೇಲಿ ಮಲಗಿದ್ರು, ಅಥವಾ ಗಲಾಟೆ ಯಾಕಾಗ್ತಾ ಇದೆ, ಹೆಂಗಾಗ್ತಾ ಇದೆ, ವ್ಯಾಪಾರಕ್ಕೆ ಏನಾಯ್ತು ಅಂತ ನೋಡೋಕೆ ಹೋಗಿದ್ರು ಅಂತೆಲ್ಲ ಸಿಕ್ಕ ಕಡೆಯಲ್ಲೆಲ್ಲ ಓಡಾಡ್ಬಿಡುತ್ತೋ ಅದೇ ರೀತಿಯಾಗಿ ನಿನ್ನೆ ಪುಂಡರು ಸಿಕ್ಕ ಕಡೆಯಲ್ಲೆಲ್ಲ ಅವಕಾಶ ಇದ್ದ ಕಡೆಯಲ್ಲೆಲ್ಲ ಈ ರೀತಿಯಾಗಿ ಬೆಂಕಿ ಹಾಕುವಂಥದ್ದು, ಈ ರೀತಿಯಾಗಿ ಗಾಜುಗಳಿಗೆ ಕಲ್ಲನ್ನು ಹೊಡೆಯುವಂಥದ್ದು, ಮನೆಗಳಿಗೆ ಕಲ್ಲನ್ನು ತೂರುವಂಥದ್ದು, ಎಲ್ಲೆಲ್ಲಿ ಅವಕಾಶ ಆಗುತ್ತೋ ಅಲ್ಲೆಲ್ಲ ಬೆಂಕಿಯನ್ನು ಇಡುವಂತಹ ಕೆಲಸವನ್ನು ನಾಗಮಂಗಲದ ಪಟ್ಟಣದಲ್ಲಿ ನಿನ್ನೆ ರಾತ್ರಿ ಪುಂಡರು ಮಾಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ ನೋಡ್ತಾ ಇದ್ದೀರಾ ಬೆಂಕಿಯ ಕೆನ್ನಾಲಿಗೆಗೆ ಬೆಂದು ಹೋದ ವಾಹನಗಳ ಸ್ಥಿತಿ. ಆ ಟಾರ್ ರೋಡ್ ಕೂಡ ನೋಡಿ ಬೂದಿ ಆವರಿಸಿದೆ, ರಸ್ತೆಗೆ ಹಾನಿಯಾಗಿದೆ, ವಾಹನಗಳಿಗೆ ಹಾನಿಯಾಗಿದೆ. ಕಲ್ಲು ಹೊಡೆದಂತಹ ಪರಿಣಾಮ ವಾಹನಗಳ ಗ್ಲಾಸ್ ಜಖಮ್ ಆಗಿದೆ. ವಿಕಲಚೇತನರ ಬೈಕನ್ನು ಕೂಡ ಹಾನಿ ಮಾಡ್ತಾರೆ, ನಾಶ ಮಾಡ್ತಾರೆ ಅಂದ್ರೆ ಇನ್ನೆಷ್ಟು ಕೊಳಕು ಹೀನ ಮನಸ್ಥಿತಿ.
ಹಂದಿ ತಿನ್ನೋದನ್ನ ಪ್ರಾಬಬ್ಲಿ ಹೊಟ್ಟೆಗೆ ತಿಂತಾರೆ ಅಂತ ಅನ್ಸುತ್ತೆ. ಮನುಷ್ಯರು ಊಟನ ಬೇರೆ ಮಾಡ್ತಾರಲ್ವಾ, ಬಟ್ ಈ ಜನ, ಈ ಕೆಲವು ಕ್ರಿಮಿಗಳು ಹೊಟ್ಟೆಗೆ ಹಂದಿ ತಿನ್ನೋದನ್ನ ತಿಂದು ಹಿಂಗ್ ಮಾಡ್ತಾರಂತ ಅನ್ಸುತ್ತೆ. ವಾಹನಗಳ ಭಸ್ಮ ಆಗಿರೋದನ್ನ ನೋಡ್ತಾ ಇದ್ರೆ ಹೊಟ್ಟೆ ಉರಿಯುತ್ತೆ. ಯಾರ್ಯಾರದೋ ವಿಷಕ್ಕೆ. ದಿನ ದೃಶ್ಯಾವಳಿಗಳನ್ನ ನೀವು ಗಮನಿಸ್ತಾ ಇದ್ದೀರಾ. ಯಾವ ರೀತಿಯಾದಂತಹ ಪರಿಸ್ಥಿತಿ. ನಾಗಮಂಗಲ ಅಲ್ಲ ಅದು, ನಿನ್ನೆ ರಾತ್ರಿ ಅಗ್ನಿಮಂಗಲ ಆಯಿತು. ಅಕ್ಷರಶಃ ಸಂಭ್ರಮದ ವಾತಾವರಣ ಕೆಲ ಗಂಟೆಗಳಲ್ಲೇ ಸೂತಕದ ವಾತಾವರಣವಾಗಿ ಬದಲಾಯಿತು. ಯಾವ ಕಾರಣಕ್ಕೆ ಈ ಪರಿಸ್ಥಿತಿ? ಒಂದು ಪ್ರೊಸೆಷನ್ ಹೋಗೋದನ್ನ ಪ್ರಶ್ನೆ ಮಾಡಿದ್ದು, ಕಲ್ಲು ತೂರಾಟ ನಡೆಸಿದ್ದು, ಇದೆಲ್ಲವನ್ನ ಕೇಳ್ತಾ ಇದ್ರೆ ನಾಗಮಂಗಲ ಎಲ್ಲಿದೆ ಅನ್ನೋ ಪ್ರಶ್ನೆನ ಸಾರ್ವಜನಿಕರು ಕೇಳ್ತಾ ಇದ್ದಾರೆ. ಸಹಜ, ವ್ಯಾಲಿಡ್ ಪ್ರಶ್ನೆನೇ ಅದು. ಆಯ್ತು, ಪ್ರೊಸೆಷನ್ ನೋಡೋದಕ್ಕಾಗ್ಲಿಲ್ವಾ? ಮನೆಗೆ ಹೋಗೋಕೆ ಆಪ್ಷನ್ ಇತ್ತು. ಡಿಜೆ ಸೌಂಡ್ ಕೇಳಿಸ್ಕೊಳ್ಳೋಕ್ಕಾಗ್ಲಿಲ್ವಾ? ಬೇರೆ ಬೇರೆ ಆಪ್ಷನ್ಸ್ ಇತ್ತು. ಅದೆಲ್ಲವನ್ನ ಬಿಟ್ಟು ನಾವು ಏನು ಮಾಡಿದ್ರು ಬಚಾವಾಗ್ಬಿಡ್ತೀವಿ ಅನ್ನೋ ಮನಸ್ಥಿತಿ ಇದ್ದಾಗ ಮಾತ್ರ ಇಂತಹ ಸಮಾಜದ ಸ್ವಾಸ್ಥ್ಯವನ್ನ ಹಾಳು ಮಾಡೋ ಕೆಲಸಕ್ಕೆ ಕೈ ಹಾಕೋದಕ್ಕೆ ಸಾಧ್ಯ ಇದೆ. ಏನ್ ಮಾಡಿದ್ರು ನಾವು ಬಚಾವಾಗ್ತೀವಿ, ಹೆಂಗ್ ಮಾಡಿದ್ರು ನಾವು ಬಚಾವಾಗ್ಬಿಡ್ತೀವಿ ಅನ್ನೋ ಮನಸ್ಥಿತಿ ಬರುತ್ತಲ್ಲ, ಅದು ಅಪಾಯಕಾರಿ. ಇಷ್ಟೊಂದು ಭಯವನ್ನ ಉತ್ಪಾದನೆ ಮಾಡ್ತಾರೆ ಒಂದು ಜಾಗದಲ್ಲಿ ಅಂತ ಹೇಳಿದ್ರೆ ಎಲ್ಲಿಂದ ಬರುತ್ತೆ ಅವರಿಗೆ ಆ ಧೈರ್ಯ? ಆ ಕೆಟ್ಟ ಧೈರ್ಯ ಎಲ್ಲಿಂದ ಬರುತ್ತೆ ಅನ್ನೋದು ಪ್ರಶ್ನೆ. ಒಂದೊಂದು ದೃಶ್ಯ ಕೂಡ 100 ಕಥೆಗಳನ್ನು ಹೇಳ್ತಾ ಇದೆ. ಆಯ್ತು, ವ್ಯಾಪಾರಕ್ಕೆ ಯಾವ್ದಾದ್ರೂ ಧರ್ಮ ಇದೆಯಾ? ಪ್ರಶ್ನೆ ಇದೆ. ಬಡವರು ತಮ್ಮ ಹೊಟ್ಟೆ ಪಾಡಿಗೆ ನಡೆಸ್ತಾ ಇದ್ದಂತಹ ವ್ಯಾಪಾರಕ್ಕೆ ಯಾಕೆ ಬೆಂಕಿ ಹಾಕಬೇಕು?